Mangalore style chicken green ghee roast. ಆಹಾ, ಅಡಿಪೋಳಿ ಅಂತ ಹೇಳ್ತಾರಲ್ಲ ಮಲಯಾಳಮಲ್ಲಿ ಆಗಿದೆ. ಸೊ ವೆಲ್ಕಮ್ ಟು ಮೈ ಬ್ಲಾಗ್. ದಿಸ್ ಇಸ್ ಅಕ್ಷಯ್ ಕಾರ್ಲಾ. ಸೊ ಇವತ್ತು ನಾವು ಮಾಡಕ್ ಹೊರಟಿರುವಂತ ರೆಸಿಪಿ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಗ್ರೀನ್ ಘೀ ರೋಸ್ಟ್. ಸೊ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ಕಂಪೇರ್ ಟು ರೆಗ್ಯುಲರ್ ಘೀ ರೋಸ್ಟ್. ಸೊ ನಾನು ಆಲ್ರೆಡಿ ಮಾಡಿ ತಿಂದಿದ್ದೀನಿ. ನನಗಂತೂ ತುಂಬಾ ಫೇವ್ರೇಟ್ ರೆಸಿಪಿ. ಇದನ್ನ ನೀವು ಮನೇಲಿ ಹೇಗೆ ಮಾಡಬಹುದು ಅನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತೇನೆ. ಟ್ರೈ ಮಾಡಿ, ಡೆಫಿನೆಟ್ಲಿ ಮೌತ್ ವಾಟರಿಂಗ್ ರೆಸಿಪಿ. ಇದು ತುಂಬಾನೇ ಇಷ್ಟ ಆಗುತ್ತೆ ಎಲ್ರಿಗೂ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ರೆಸಿಪಿಗೆ ಹೋಗೋಣ. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಹ್ಯಾಂಡ್ ಫುಲ್ ಆಫ್ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಅದಾದಮೇಲೆ ಕೊತ್ತಂಬರಿ ಸೊಪ್ಪಿಗೆ ಕಂಪೇರ್ ಮಾಡಿದರೆ ಒಂದು 25% ಅಷ್ಟು ಪುದೀನಾನ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 25% ಪಾಲಕ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಒಂದು 4ರಿಂದ 5 ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು. 10ರಿಂದ 15 ಕ್ಯಾಶ್ಯೂಸ್ನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಕರಿಮೆಣಸು, 7ರಿಂದ 8 ಬೆಳ್ಳುಳ್ಳಿ, ಒಂದು ಅದೇ ಅಳತೆಯಲ್ಲಿ ನಾವು ಸ್ವಲ್ಪ ಜಿಂಜರ್ನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ಬಿರಿಯಾನಿ ಮಸಾಲ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ರುಬ್ಬೋಣ. ಸೊ ಇನ್ನೊಂದು ಪ್ಯಾನಲ್ಲಿ ಒಂದು 3ರಿಂದ 4 ಇಲ್ಲ 5 ಟೀ ಸ್ಪೂನ್ನಷ್ಟು ನಾವು ತುಪ್ಪ ಹಾಕ್ಕೊಂಡು, ಆ ತುಪ್ಪ ಹೀಟ್ ಆದಮೇಲೆ ಒಂದು ಚಿಟಿಕೆಯಷ್ಟು ಮೆಂತ್ಯನ ಹಾಕ್ಕೊಳ್ಳೋಣ. ಮೆಂತ್ಯ ಫ್ರೈ ಆಗ್ತಿದ್ದಂಗೆ ನಾವು ಒಂದು 1 ಟೀ ಸ್ಪೂನ್ನಷ್ಟು ಜೀರಿಗೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಫ್ರೈ ಆಗ್ತಾ ಇರಲಿ. ಒಂದು 2 ಮೀಡಿಯಮ್ ಚಾಪ್ ಮಾಡಿ ಇಟ್ಕೊಂಡಿರೋವಂಥ ನೀರುಳ್ಳಿನ ಸೊ ಇದಕ್ಕೆ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಹೋಗೋಣ. ಜಾಸ್ತಿ ಬ್ರೌನ್ ಆಗೋದು ಬೇಡ. ಒಂದು ಲೈಟಾಗಿ ಗೋಲ್ಡನ್ ಬ್ರೌನ್ ಸ್ಟಾರ್ಟ್ ಆದಾಗ ನಾವು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 kg ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಮ್ಯಾರಿನೇಟ್ ಅಂದರೆ ಉಪ್ಪು, ಹುಳಿ, ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಬೇಯಿಸೋಣ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೈ ಆಗ್ತಾ ಇದ್ದಂಗೆ ಒಂದು 5ರಿಂದ 10 ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸೋಣ. ಅದಾದಮೇಲೆ ಮಿಡ್ಲಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಆಲ್ಮೋಸ್ಟ್ ಒಂದು 50% ಕುಕ್ ಆಗಿದೆ ಇದು. ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋವಂಥ ಮಸಾಲೆನ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾವು ಜಾಸ್ತಿ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಪೇಸ್ಟ್ ದಪ್ಪನೇ ಇರಬೇಕು. ಯಾಕಂತ ಹೇಳಿದರೆ ಚಿಕನ್ ವಾಟರ್ ಕಂಟೆಂಟ್ನ ಬಿಡುತ್ತೆ. ಆವಾಗ ತುಂಬ ನೀರಾಗುತ್ತೆ, ಗ್ರೇವಿ ಆಗುತ್ತೆ. ಮತ್ತು ನಮಗೆ ಇದನ್ನು ಡ್ರೈ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಜಾಸ್ತಿ ನೀರು ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು ಈ ಪ್ರಾಸೆಸ್ಸಲ್ಲಿ. ಸೊ ಇದರ ಮಿಡ್ಲಲ್ಲಿ ನಾನೊಂದು 2 ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಚಿಟಿಕೆಯಷ್ಟು ಉಪ್ಪು, ಅಗೈನ್ ಟೇಸ್ಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗೀ ರೋಸ್ಟ್ ಆದಮೇಲೆ ನಾವು ಈ ಪ್ರಾಸೆಸ್ ಇದು ರನ್ನಿಂಗಲ್ಲಿ ಅವಾಗ ಗೀ ಹಾಕ್ಕೊಳ್ತಾ ಇರಬೇಕು, 1 ಸ್ಪೂನ್ 2 ಸ್ಪೂನ್ ಹಾಗೆ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಅಗೈನ್ ಈ ಪ್ರಾಸೆಸ್ಸಲ್ಲಿ ಒಂದು 75% ಕುಕ್ ಆಗಿರುತ್ತೆ ಚಿಕನ್. ಸೊ ಇವಾಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಒಂದು ಲಿಡ್ ಕ್ಲೋಸ್ ಮಾಡಿಕೊಂಡು ಇನ್ನೊಂದು 20 ನಿಮಿಷ ಬೇಯಕ್ಕೆ ಬಿಡೋಣ. ಆ್ಯಂಡ್ ಅವಾಗ ತಳ ಹಿಡಿಬಾರ್ದು ಅಂತ ಹೇಳಿದರೆ ಮಿಡ್ಲಲ್ಲಿ ಒಂದು ಸ್ವಲ್ಪ ಸೌಟ್ ಹಾಕ್ಕೊಂಡಿರೋಣ. ಇವಾಗ ನಮ್ಮ ಚಿಕನ್ ಗ್ರೀನ್ ಘೀ ರೋಸ್ಟ್ ರೆಡಿ ಆಗಿದೆ. ಗಾರ್ನಿಷಿಂಗ್ಗೆ ಒಂದು ಸ್ವಲ್ಪ ಹುರಿದಿಟ್ಕೊಂಡಿರುವಂತಹ ಕಸೂರಿ ಮೇಥಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಕಸೂರಿ ಮೇಥಿ ಒಂದು ಡಿಫ್ರೆಂಟ್ ಆದಂಥ ಒಂದು ಅರೋಮಾನ ಈ ಡಿಶ್ಶಿಗೆ ಕೊಡುತ್ತೆ. ಸೊ ಇದು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮ್ಮ ಚಿಕನ್ ಗ್ರೀನ್ ಘೀ ರೋಸ್ಟ್ ರೆಡಿಯಾಗಿರುತ್ತೆ.
ಇನ್ ಲೋ ಸ್ಪೆಷಲ್ ಚಿಕನ್ ಗ್ರೀನ್ ರೋಸ್ಟ್ ಗೀ ರೋಸ್ಟ್ ಟೇಸ್ಟ್ ಮಾಡೋಣ. ಸ್ವಲ್ಪ ಮಸಾಲ ತಗೊಳ್ಳೋಣ. ನೋಡಿ ಇಲ್ಲೆಲ್ಲ ಗೀ ಎಲ್ಲ ಬಿಟ್ಟಿದೆ ನೋಡಿ, ಈ ಥರ ಗೀ ಬಿಡಬೇಕು ಸಪ್ರೇಟಾಗಿ. ಇದನ್ನು ಆಹಾ, ಅಡಿಪೋಳಿ ಅಂತ ಹೇಳ್ತಾರಲ್ಲ ಮಲಯಾಳಮಲ್ಲಿ, ಆ ಥರ ಆಗಿದೆ. ತುಳುವಿನ ಅಡೆಪೋಲಿ ಅಂತ, ಮಲಯಾಳಂನ ಅಡಿಪೋಲಿ. ಸಖತ್ತಾಗಿದೆ ಆ್ಯಂಡ್ ತುಂಬಾ ಟೇಸ್ಟ್ ಆಗುತ್ತೆ. ರೆಗ್ಯುಲರ್ ಆಗಿ ಗೀ ರೋಸ್ಟ್ ಏನು ಟೇಸ್ಟ್ ಆಗುತ್ತೆ, ಇದೊಂದು ಡಿಫ್ರೆಂಟ್ ಟೇಸ್ಟ್. ಎರಡು ಚೆನ್ನಾಗಿರುತ್ತೆ ಆ್ಯಂಡ್ ಸೂಪರ್ ಡಿಶ್ ಇದು. ದಯವಿಟ್ಟು ನೀವೆಲ್ಲರೂ ಮನೇಲಿ ಟ್ರೈ ಮಾಡಿ. ಐ ಮೀನ್ ಫ್ರೀ ಆಗಿದ್ದಾಗ ಈ ಥರ ಏನಾದರೂ ಮಾಡಬೇಕು ಅಂದರೆ ಇದನ್ನು ಟ್ರೈ ಮಾಡಿ. ನಾನು ರೆಕಮೆಂಡ್ ಮಾಡ್ತೀನಿ, ಇದೇ ಥರ ಮಾಡಿ. ಆ್ಯಂಡ್ ಈ ಥರ ಫುಲ್ ಡ್ರೈ ಆಗಬೇಕು, ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನಷ್ಟು ಕುಕಿಂಗ್ ವ್ಲಾಗ್ ಜೊತೆ ಬರ್ತಾ ಇದ್ದೀವಿ. ನಮ್ಮ ಚಾನಲ್ನ ಆದಷ್ಟು ಜನರಿಗೆ ರೀಚ್ ಆಗೋ ಹಾಗೆ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.